ಗೈಸ್ ಬ್ಯಾಕ್ ಇನ್ ಹಾಸನ್. ಓಕೆ, ಇದು ನೆಕ್ಸ್ಟ್ ಲಾಗ್ ಆಗಿರುತ್ತೆ ಗೈಸ್. ಇದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಮಳೆ ನನಗೆ ಹೆಸರು ನೆನಪಿರಲ್ಲ ಗೈಸ್, ಮರ್ತೋಗ್ಬಿಡುತ್ತೆ. ಅದೇ ಅಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಈಗ ದೇವಸ್ಥಾನ, ಒಂದು ಟೆಂಪಲ್, ವಿಂಡ್ ಮಿಲ್ಲು ಎಲ್ಲ ಇದೆ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಾವನೂರು ಮಲ್ಲೇಶ್ವರ ಬೆಟ್ಟ ಏನೋ. ಎಸ್, ಮಾವನೂರು ಮಲ್ಲೇಶ್ವರ ಬೆಟ್ಟ. ಐ ಆಮ್ ನಾಟ್ ಗುಡ್ ಅಟ್ ರಿಮೆಂಬರಿಂಗ್ ನೇಮ್ ಗೈಸ್. ಸೊ ಅದಕ್ಕೆ ದೃಷ್ಟಿ ಬಂದ. ಅದೇ ಮರ್ತೋಗುತ್ತೆ ಗೈಸ್, ಹೆಸರು ಮರ್ತೋಗ್ಬಿಡುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಟೈಮ್ ಬಂದುಬಿಟ್ಟು 4:21 ಆಗಿದೆ. ಐ ಥಿಂಕ್ ಒಂದು 40 ಕಿಲೋಮೀಟರ್ಸ್ ಇರಬಹುದು ಅನಿಸುತ್ತೆ, ಅಷ್ಟು ಐಡಿಯಾ ಇಲ್ಲ. ಫಸ್ಟ್ ಟೋಲಿಗೆ ಹೋಗ್ತೀವಿ, ಶಾಂತಿಗ್ರಾಮ ಟೋಲಿಗೆ. ಅಲ್ಲಿಂದ ನೆಕ್ಸ್ಟ್ ವಿಲ್ ಪುಟ್ ದ ಗೂಗಲ್ ಮ್ಯಾಪ್ಸ್ ಆಯಿತಾ. ಆಮೇಲೆ ಸಿಗ್ತೀವಿ ಗೈಸ್ ನಿಮಗೆ. ಅದೇ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಹಂಗಂತ ಲಾಸ್ಟ್ ವ್ಲಾಗಲ್ಲಿ ಇಂಟ್ರೋ ಕೊಟ್ಟಿದ್ದೇನೆ ಅಲ್ವಾ ಗೊತ್ತಿಲ್ಲ, ಆದರೆ ಇದರಲ್ಲಿ ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವ್ಲಾಗ್ಗೆ ಸುಸ್ವಾಗತ. ಒಂದೇ ದಿನದಲ್ಲೂ ಎರಡೆರಡು ವ್ಲಾಗ್ ಮಾಡೋಕ್ಕೂ ಟ್ಯಾಲೆಂಟ್ ಬೇಕು ನೋಡಿ. 3 ಮಾಡ್ತಿದ್ದೆ, ಬೇಡ ಗೈಸ್, ನೋ, ಅಷ್ಟೆಲ್ಲ ಎಳಿಯೋಕ್ಕೆ ಹೋಗಲ್ಲ. 2 ಸಾಕು. ಅದೇ 4:30 ಆಗಿದೆ. ಇನ್ನು ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಟೋಲ್ ಹತ್ರ ಸಿಕ್ಬಿಟ್ಟು ಟೋಲ್ ಹತ್ರ ನಿಲ್ಲಿಸ್ಬಿಟ್ಟು ನೋಡ್ತೀವಿ ಒಂದ್ಸತಿ. 5 o'clock ಹತ್ತತ್ರ, ಇನ್ನೊಂದು 5 ಮಿನಿಟ್ಸು 5 o'clockಗೆ. ಇದೊಂದು ಕ್ರೇಜಿ ಗೈಸ್. ಅದೇ 5 o'clockಗೆ ಇನ್ನೊಂದು 5 ಮಿನಿಟ್ಸ್ ಇದೆ. ಮಾವನೂರು ಮಲ್ಲೇಶ್ವರನ್ ಟೆಂಪಲ್ ಅಲ್ಲಿಗೆ ಇನ್ನೂ 15 ಕಿಲೋಮೀಟರ್ಸ್ ಏನೋ ಇದೆ. ಹೋಗ್ತೀವಿ ಈಗ. ಹಾರ್ಟಿಕಲ್ಚರ್ ಕಾಲೇಜ್ ನೀವು ನೋಡಿರ್ಬೋದು, ಬೆಂಗಳೂರು ಹಾಸನ್ ಹೈವೇಲಿ ರೈಟ್ ಸೈಡಲ್ಲಿ ಒಂದು ಹಾರ್ಟಿಕಲ್ಚರ್ ಕಾಲೇಜ್ ಇದೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಅಲ್ಲಿ ಊಟನ್ ತೊಗೊಂಡು ಹಿಂದೆ ಬಂದು ಸರ್ವಿಸ್ ರೋಡಲ್ಲಿ ಹೋಗಿ ಒಳಗಡೆ ಲೆಫ್ಟಿಗೆ ಹೋದರೆ ಯು ಕ್ಯಾನ್ ಗೆಟ್ ದ ಟೆಂಪಲ್. ಈ ರೋಡಲ್ಲೂ ಹೋಗ್ಬೋದು, ಆದರೆ ಈ ರೋಡಲ್ಲಿ ಹೋಗಲ್ಲ, ನಾವು ಹೈವೇಲಿ ಹೋಗ್ಬಿಟ್ಟೆ ಹೋಗ್ತೀವಿ. ಅದೇ ಇನ್ನು ಅಲ್ಲಿ ಸಿಗ್ತೀನಿ. ಇನ್ನೇನು ಈ ಹೈವೇಲಿ ಏನು ನೋಡ್ತೀರಾ, ಎಲ್ಲ ತುಂಬ ಜನ ಮಾಡಿರ್ತಾರೆ ಹೈವೇ ಬ್ಲಾಗ್ಸ್ ಅಲ್ವಾ. ಇಲ್ಲೇನು ಇರಲ್ಲ, ಫುಲ್ ಬೋರಿಂಗ್. ಇನ್ನು ಅಲ್ಲಿ ಅಂತ ಹೋಗ್ತಾ ಇರೋದಷ್ಟೇ, ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ವಿಲ್ ಸಿ ಯು ಸೂನ್. ಗೈಸ್, ಇದೇ ಯೂ ಟರ್ನ್ ತೊಗೊಂಡ್ವಿ. ಇದೇ ಹಾರ್ಟಿಕಲ್ಚರ್ ಕಾಲೇಜು. ಥಿಂಕ್ ಇಲ್ಲೆಲ್ಲೋ ಲೆಫ್ಟಿಗೆ ರೋಡ್ ಹೋಗಿದೆ. ಓಕೆ, ಅದು ಹೈವೇಯಿಂದ ಎಕ್ಸಿಟ್ ಆಗಿಬಿಟ್ಟು ಗೈಸ್ ಈ ಸರ್ವಿಸ್ ರೋಡ್ ತೊಗೊಂಡು, ಈ ಸರ್ವಿಸ್ ರೋಡಲ್ಲಿ ಅದೇ ಹೈವೇ. ಐ ಥಿಂಕ್ ಇಲ್ಲ ಲೆಫ್ಟು. ಓ ವಾಟ್ ವಿಂಡ್ ಮಿಲ್ಸ್ಗಳು ನೋಡಿ, ಇಲ್ಲಿಂದನೇ ಕಾಣುತ್ತೆ. ಓಕೆ ಗೈಸ್, ಅಲ್ಲಿ ಲೆಫ್ಟ್ ತೊಗೊಬೇಕು. ಮತ್ತೆ ವಿಂಡ್ ಮಿಲ್ಸ್ ಎಲ್ಲ ಸಖತ್ತಾಗಿ ಕಾಣ್ತಾ ಇದೆ. ಇಲ್ಲಿ ಮಳೆ ಬಂದು ಹೋಗಿದೆ ಗುರು, ಫುಲ್ ಮಳೆ ಬಂದಿದೆ. ನಂದಿನಿ ಪ್ಯಾಕೆಟಲ್ಲಿರೋ ಹಾಲು, ಆಯ್ತು ಹಾಲು ಅಂತೀನಿ, ನಂದಿನಿ ಪ್ಯಾಕೆಟಲ್ಲಿರೋ ಹಸು. ನಂದಿನಿ ಹೊಡ್ದ ಡಡಕ್. ಓ, ಹಂಪ್ ಥರ. ಫುಲ್ ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಆರ್ಚ್ ಇದೆ ಲೆಫ್ಟಿಗೆ, ಕಾಣಿಸಲ್ಲ ನಿಮಗೆ. ಅಲ್ಲಿ ಲೆಫ್ಟಿಗೆ ಹೋಗ್ಬಿಟ್ರೆ ಒಂದೇ ರೋಡು, ಮತ್ತೆ ಸೀದಾ ಹೋಗ್ತಾ ಇದ್ರೆ ಸೀದಾ ಟೆಂಪಲಿಗೆ ಹೋಗ್ಬಿಡ್ತೀರ ನೀವು ಅಷ್ಟೇ. ಓ ಬೂಮ್ ಅಂತ ಹೆಂಗೆ ತಿರುಗ್ತಾ ಇದೆ. ತುಂಬ ಲಾರಿಲೆಲ್ಲ ನೋಡಿರ್ತೀರಲ್ಲ ಗೈಸ್, ಅದೇ ಫ್ಯಾನ್ಗಳಿಂದ ಇದು ರೆಕ್ಕೆಗಳೇ ನೀವು ನೋಡಿರ್ತೀರ. ಇದರಲ್ಲಿ ಲಾರಿಗಳಲ್ಲಿ ನೋಡಿರ್ತೀರ ಉದ್ದುದ್ದ. ಈ ಕಡೆ ಇರಲ್ಲ ಜಾಸ್ತಿ, ಎಲ್ಲ ತಮಿಳ್ನಾಡು ಕಡೆ ಇರುತ್ತೆ. ಅಂದರೆ ತಮಿಳ್ನಾಡು ರೋಡಿಂದ ಬರ್ತಾ ಇರುತ್ತೆಲ್ಲ. ಇದು ಒಂದು ಗುಡ್ ಪ್ಲೇಸ್ ಟು ಸಿಟ್. ಸೌದರಹಳ್ಳಿ ಅಂತ ಯಾವುದೋ ರೋಡ್ ಇದೆ, ಅಲ್ಲಿಗೆ ಯಾವುದೋ ಊರು. ರೋಡ್ಸ್ ಸಖತ್ತಾಗಿದೆ ಬಿಡಿ. ಅಂದರೆ ಇಲ್ಲಿ ಜಾಸ್ತಿ ಮಳೆ ಬರಲ್ವಲ್ಲ, ಹಂಗಾಗಿ ರೋಡೆಲ್ಲ ಚೆನ್ನಾಗಿದ್ದೇ ಇರುತ್ತೆ. ಯು ಟರ್ನ್.
ಓ ಈಗ ನೋಡಿ ವ್ಯೂ ನೋಡಿ ಲೆಫ್ಟಲ್ಲಿ ಎಂಥ ವ್ಯೂ ಇದೆ. ವಿಂಡ್ ಮಿಲ್ ನೋಡಿ, ವಿಂಡ್ ಮಿಲ್ ಬಂತು ವಿಂಡ್ ಮಿಲ್. ಒಬ್ಬ ಹೆಂಗೆ ಮುಖ ಕೊಡ್ದಂಗೆ ಹಂಗೆ ಕಿತ್ಕೊಂಬಂದಂಗೆ ಅನ್ನಿಸ್ತಿದೆ. ಕೂರ್ಸೋರ ಗಟ್ಟಿ ಇಲ್ವಾ ಹೇಳಿ. ಆ್ಯಂಡ್ ಹಿಯರ್ ವಿ ಆರ್ ಇನ್ ದ ಟೆಂಪಲ್. ಸೂಪರ್ ಟೆಂಪಲ್ ಅಂದ್ಕೊಳ್ಳಿ. ನೋಡಿ, ಮದ್ಯಪಾನ ಧೂಮಪಾನ ನಿಷೇಧಿಸಿದೆ, ಬೆಟ್ಟದಲ್ಲಿ ಅನೈತಿಕ ಚಟುವಟಿಕೆ ಮಾಡಬಾರದು. ಗೊತ್ತಾಯ್ತಲ್ವಾ? ಹೇಳೋದು ಕೇಳಿ. ಒಂದು ವ್ಯೂ ನೋಡಿಬಿಡು ಒಂದ್ಸತಿ, ಏನು ವ್ಯೂ ಇದೆ ಅಂತ ನೋಡಿಬಿಡಿ. ವಾವ್ ವಾವ್ ವಾವ್. ಗುರು ಚಿರತೆಗಿರ್ತಾ ಎಲ್ಲ ಇದೆ ಇಲ್ಲಿ. ಹೆಂಗೆ ತಿರುಗ್ತಾ ಇದೆ ಗೊತ್ತಾ ವಿಂಡ್ ಮಿಲ್ ಫ್ಯಾನು? ಝೂಮ್ ಅಂತ ಹೆಂಗೆ ತಿರುಗಿ ಸೌಂಡ್ ಬರ್ತಾ ಇದೆ ನೋಡು. ಏನು ವ್ಯೂ ಇದೆ. ದೇವಸ್ಥಾನ ಒಳಗೆ ಕರ್ಕೊಂಡು ಹೋಗ್ತೀನಿ ರೀ. ಈ ವ್ಯೂ ನೋಡಿಬಿಡಿ. ಇದು ಫುಲ್ ಸುತ್ತ ಬರ್ಬೋದು, ಒಂದು ದೇವಸ್ಥಾನ ಸುತ್ತ ಬರ್ಬೋದು. ಈಗ ನೋಡಿ, ಈಗ ಓ ಇಲ್ಲಿ ನೋಡಿ ಏನು ಕ್ರೇಜಿ ಇದೆ. ವಿಂಡ್ ಮಿಲ್ ಫುಲ್ ಲೈನಲ್ಲಿ ಇಲ್ಲಿಂದ ಅಲ್ಲಿ ತನಕ ಫುಲ್ ಇದೆ. ಸಖತ್ತಾಗಿದೆಯಲ್ಲ. ಮುಡಿ ತೆಗೆಯುವ ಸ್ಥಳ. ಹೆಂಗಿದೆ ವ್ಯೂ. 10% ಇದೆ ಬ್ಯಾಟ್ರಿ. ತೆಗೆದ್ರೆ ಜಾಸ್ತಿ ಆಗುತ್ತಾ? ತೆಗೆದ್ರೆ ಕಾಣಲ್ಲ. ಹಾಕಿರ್ತೀನಿ ನೋಡಿ. ವಾ ಸೈಕ್ ಮಾತ್ರ. ಮೇಲಿರೋ ಟೆಂಪಲ್ಲು. ಮೇಲೆ ಹೋಗ್ತೀವಿ, ಕರ್ಕೊಂಡು ಹೋಗ್ತೀವಿ ಮೇಲ್ಗಡೆನೂ. ನೋಡಿ, ಮೊದಲೇ ಓದಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಬಂದ್ವಿ. ಇಲ್ಲಿ ಮಾವನೂರು ಮಲ್ಲೇಶ್ವರ ಬೆಟ್ಟಗೆ ಎಂಟ್ರೆನ್ಸು ಇದೆ. ಎಂಟ್ರೆನ್ಸು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿ, ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಆ ಕಡೆ ನೋಡಿ ವ್ಯೂ ಸೂಪರಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಬಂದಿದ್ದು ವಿಂಡ್ ಮಿಲ್ಲು. ಇಲ್ಲಿ ನೋಡಿ ಕೆಳಗೆ ಫಾರೆಸ್ಟ್. ನೋಡು, ಹೌದು. ಇಲ್ಲಿ ನೋಡಿ, ಫುಲ್ ಅಲ್ಲಿ ತನಕ ವಿಂಡ್ ಮಿಲ್ ನೋಡಿ ಹೆಂಗಿದೆ ಫುಲ್ಲು. ಈಗ ಸೂರ್ಯ ಬಂತು. ಈಗ ಇಷ್ಟೋ ತನಕ ಇರಲಿಲ್ಲ, ಈಗ ಬಂದಿದೆ ಸೂರ್ಯ. ಕೂರಕ್ಕೆಲ್ಲ ಜಾಗ ಇದೆ. ಇದೇ ಟೆಂಪಲ್ಲು ನೋಡಿ. ಸನ್ಸೆಟ್ ಆಗ್ತಾಯಿದೆ. ಓ ಸಖತ್ತಾಗಿದೆ. ಈಗ ನೋಡಿ, ಇಲ್ಲೊಂದಿದೆ, ಇದು ಬ್ಯಾಕ್ ಸೈಡು. ನೋಡಿ, ಎಂಥ ವ್ಯೂ ಅಲ್ಲಿದ್ದೀವಿ. ಯಾರೂ ಇಲ್ಲ. ಒಂದು ರೌಂಡ್ ತೋರಿಸ್ಕೊಂಬರ್ತೀನಿ ದೇವಸ್ಥಾನನ. ಅಣ್ಣ ನೋಡಿ, ಅಣ್ಣ ಆಯ್. ಇದು ನೋಡಿ ಫುಲ್ಲು ಸಖತ್. ಫುಲ್ 360 ಡಿಗ್ರಿ ವ್ಯೂವೇ. ಎಲ್ಲ ಕಡೆ ವ್ಯೂ ಇದೆ. ಒಳಗಡೆ ಈಶ್ವರ ದೇವರಿದ್ದಾರೆ. ಆ್ಯಂಡ್ ಕ್ಲೋಸ್ ಮಾಡಿ ಹೋದರು ಅವರು. ಫುಲ್ ಕ್ಲೋಸ್ ಮಾಡೇ ಹೋದರು. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಯಾವ ಕಡೆ ಹೋದ್ರೂ ಎಲ್ಲ ಕಡೆ ವ್ಯೂ ಇದೆ. ಇಲ್ಲಿ ವ್ಯೂ. ಇದು ಮೇನ್ ಟೆಂಪಲ್ಲು. ಒಳಗೆ ಗರ್ಭಗುಡಿ ಇದೆ. ಮತ್ತು ಈ ಕಡೆ ಬಂದರೆ ಅಲ್ಲಿ ಗಣಪತಿ ಇದೆ. ಗಣಪತಿ ಇದ್ದಾರೆ. ಇಲ್ಲಿದು ಮತ್ತೆ ಈ ಕಡೆ ವ್ಯೂ ನೋಡಿ. ಇಲ್ಲಿ ಮತ್ತೆ ವಿಂಡ್ ಮಿಲ್ಸ್. ಫುಲ್ಲು
ಸಖತ್ತಾಗಿದೆ, ಫುಲ್ ಪೀಸ್ ಜಾಗ. ಬಂದು ನೆಮ್ಮದಿಯಾಗಿ ಆರಾಮಾಗಿ ಇದ್ದು ಕೂತ್ಬಿಟ್ಟು ಹೋಗ್ಬೋದು. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಸನ್ಸೆಟ್ ಪಾಯಿಂಟ್, ಸನ್ಸೆಟ್ ಆಗುತ್ತೆ. ಇಲ್ಲಿ ಸನ್ಸೆಟ್ ಪಾಯಿಂಟ್, ಗಾಳಿ ಇದೆ ತುಂಬ. ಎಸ್, ಅಷ್ಟೇ. ಇದು ಹಿಂದ್ಗಡೆ ಪಾಟು ನಿಂತೆ ಹೋಯ್ತದು. ಅಲ್ಲ, ಲಟಪಟ ಅಂತಿದ್ಯಾ? ಹಾಂ, ಎಸ್ ನೋಡಿ, ಗಾಡಿ ಇಲ್ಲ ಹಾಕಿದ್ದೀವಿ. ಇಲ್ಲ, ಟಯರ್ದು, ಗಾಡಿ ಟಯರ್ದು. ಅಣ್ಣ ವಿಂಡ್ ಮಿಲ್ಲ ಮುರ್ಕೊಂಡ್ಬೀಳುತ್ತ. ಬರ್ತಿದೆ. ಹೌದು, ಗಾಡಿ ಅದು ಪುಡಿ ಪುಡಿ ಕರೆಕ್ಟ್ ಸಿಂಕ್ ಆಗಿತ್ತು. ಅದು ಹಿಂಗೆ ನಮ್ಮ ಕಡೆ ಎಲ್ಲ ಈ ಥರ, ನಿಮ್ಮ ಕಡೆ ಈ ಥರನಾ ಏನು ಹೇಳಿ ಒಂಚೂರು. ಈ ಕಡೆ ಎಲ್ಲ ಫ್ಯಾನ್ ತಿರುಗ್ತಾ ಇದೆ ಗೈಸ್. ಓಕೆ, ಇನ್ನೇನೆಲ್ಲ ಫುಲ್ ಟೆಂಪಲ್ ನೋಡಿದ್ರಲ್ವಾ? ಓಕೆ, ಫುಲ್ 360 ತೋರಿಸಿದ್ದೀನಿ. ಇನ್ನೇನು ತೋರಿಸ್ಲಿ? ನಮ್ಮ ಲಗೇಜ್ಗಳೆಲ್ಲ ಇಲ್ಲಿ ಹಾಕ್ಕೊಂಡು ನಾವಿಲ್ಲಿದ್ದೀವಿ. ನನ್ನ ಮುಖ ತೋರಿಸ್ಬೇಕಲ್ವಾ? ಅಷ್ಟೇ. ಮತ್ತೆ ಓಡ್ತಾ ಇದೆ. ಗೈಸ್, ಮತ್ತೆ ಇನ್ನು ಹೆಲ್ಮೆಟಲ್ಲಿ ಸಿಗ್ತೀನಿ. ಇನ್ನೂ ಏನಿಲ್ಲ, ಇನ್ನು ಹೊರಡ್ತೀವಿ ಅಷ್ಟೇ, ಸ್ವಲ್ಪ ಹೊತ್ತು. ಇನ್ನು ಹೆಲ್ಮೆಟಲ್ಲಿ ಸಿಗ್ತೀನಿ ಗೈಸ್. ನೋಡಿ ಈ ವ್ಯೂ ತೋರಿಸ್ತಾ ಇಲ್ವಲ್ಲ, ಬರಬೇಕಾದ್ರೆ ಇದೆಲ್ಲಿ ಕಾಣಿಸಿರುತ್ತೆ. ಈಗ ನೋಡಿ, ಸೂಪರ್ ವ್ಯೂಸ್, ಫುಲ್ ಸೂಪರ್ ವ್ಯೂಸ್, ಸಖತ್ತಾಗಿದೆ. ಸನ್ಸೆಟ್ ಆಯಿತು. ಅಲ್ಲಿ ನೋಡಿ ಫ್ಯಾನು. ಅಲ್ಲಿ ನೋಡಿ ಫ್ಯಾನು, ಏನು ಫ್ಯಾನು, ವಿಂಡ್ ಮಿಲ್ಲು, ಏನೋ ಸೈಕು. ಆದರೆ ನೋಡಿ, ಇಲ್ಲೆಲ್ಲ ಚೆನ್ನಾಗಿ ಪವರ್ ಸಪ್ಲೈ ಎಲ್ಲ ಕೊಟ್ಬಿಟ್ಟು ಲೈಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿ. ಎಲ್ಲ ಕಡೆ ಲೈಟ್ ಹಾಕಿದ್ದಾರೆ. 6:30 ಆಯಿತು, 6:40 ಆಯಿತು. ಈ ಹೈವೇ ಓಕೆ. ಸಕಲೇಶ್ಪುರ ಹೈವೇ ಇನ್ನೇನು ಸ್ಲೋ ಆಗಿ ಹೋಗಬೇಕು ಗೈಸ್, ಕಾಣಿಸಲ್ಲ ಏನು, ಎಲ್ಲ ಫುಲ್ ಸೈಕ್ ಆಗಿರ್ತಾರೆಲ್ಲ. ಇನ್ನೇನಿಲ್ಲ ಗೈಸ್, ಇದು ಬರೋತ್ತಿಗೆ ರೋಡ್ ನೋಡಿರ್ತೀರ ಅಲ್ವಾ? ಇನ್ನೇನು, ಇನ್ನು ಸೀದಾ ಹೈವೇಲಿ ಒಂದು ಸ್ಟಾಪ್ ಹೊಡಿಬೇಕು. ಪಿಚ್ ಸ್ಟಾಪ್. ಮೊನ್ನೆ ಏನೋ ಹೇಳಿದ್ದೀನಿ ವಾಯ್ಸ್, ಇದೇನೇನೋ ಕೇಳ್ಬಿಟ್ಟಿದೆ, ಅದಕ್ಕೆ ಕರೆಕ್ಟಾಗಿ ಪಿಚ್ ಸ್ಟಾಪ್ ಹೊಡಿಬೇಕು ಒಂದು. ನೆಕ್ಸ್ಟ್ ಅದೇ ಶಾಂತಿಗ್ರಾಮ ಟೋಲ್ ಏನೋ ಸಿಗುತ್ತಲ್ಲ, ಅಲ್ಲೊಂದು ಸ್ಟಾಪ್ ಹೊಡಿತೀವಿ ಅಷ್ಟೇ. ಮತ್ತು ಸೀದಾ ಸಕಲೇಶ್ಪುರ. ದೃಷ್ಟಿ ಕಡೆಯಿಂದ ಪಾರ್ಟಿ ಇದೆ ಇವತ್ತು. ದೃಷ್ಟಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮದುವೆ ಆಗ್ತಿಲ್ಲ, ಏನೇನು ಅಂದ್ಕೊಂಬಿಡಿ ಹುಡುಗ. ಮತ್ತು ಇನ್ನು ಗುಡ್ವೇ ಏನೋ ಒಂದು ಸಾಧಿಸಿದ್ದಾನೆ ಅಣ್ಣ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹಾಕಿ. ವಿಲ್ ಸಿ ಯು ಸೂನ್.